ಸಚಿವರಾಗಿ ಏನು ಹೇಳ್ತೀರಾ? ಮಾಡಿದಾರದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡೇ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ ಅಂತ ನೋಡೋಣ. ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು, ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ, FIR ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇನ್ನು ಏನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವರು ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈಗ ಚಂದ್ರರಾಜ್ ಅಡ್ಡಿಹೊಳಿ ಅವರು ಕೂಡ ಆ ಸ್ಥಳದಲ್ಲಿದ್ದರು ಸರ್. ಸಿಟಿ ರವಿ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಇದ್ರು, ಅವರೇ ಮಾಡಿಸಿದ್ದಾರೆ ಅನ್ನೋದು ಆರೋಪ. ಅದೇ ಪೊಲೀಸರು ನೋಡ್ತಾರೆ, ಪೊಲೀಸರು ತನಿಖೆ ಮಾಡ್ತಾರೆ. ಏನು ಹೇಳ್ತೀರಾ ಸರ್? ಏನು ಹೇಳೋದ್ರ ಪ್ರಶ್ನೆ ಇಲ್ಲ. ಯಾರೇ ಶಾಸಕರಾದರೂ ಕೂಡ ಅವ್ರು ಏನೇ ತಪ್ಪು ಮಾಡಿದ್ರು ಕಾನೂನಿದೆ, ಕಾನೂನು ಪ್ರಭಾವ ಕೈಗೊಳ್ಳಬೇಕು. ಈ ರೀತಿ ಮಾಡೋದು ಪೊಲೀಸರನ್ನು ತನಿಖೆ ಮಾಡಿ ಅವರು ತಪ್ಪಿಸಿದ ಯಾರೇ ಇದ್ರು ಒಂದು ಕ್ರಮ ಕೈಗೊಳ್ಳಬೇಕು. ಅಲ್ಲ, ಅದೇ ಹೇಳಿದೆ, ಯಾರೇ ಇದ್ರು ಕೂಡ ಅದಕ್ಕೆ ಪೊಲೀಸರೇ ತನಿಖೆ ಮಾಡ್ತಾರೆ, ಕ್ರಮ ಕೈಗೊಳ್ತಾರೆ. ಇಲ್ಲ, ಮಾಹಿತಿ ಇಲ್ಲ, ಪೂರ್ಣ ಮಾಹಿತಿ ಇಲ್ಲ. ಅದಾದ್ಮೇಲೆ ಅವ್ರ ಮ್ಯಾಗೆ ಅಶ್ಲೀಲವಾಗಿ ಅವ್ರಿಗೆ ಬೈದಾರತಿದೆ. ಸೊ ಅದು ಈಗಾಗಲೇ ಕಂಪ್ಲೀಟ್ ಕೂಡ ಆಗಿದೆ. ಸೊ ಪೊಲೀಸರು ಕ್ರಮ ಕೈಗೊಳ್ತಾರೆ ಅಷ್ಟೇ. ನೋಡೋಣ, ಅದು ಮುಂದೆ ಪೊಲೀಸ್ ತನಿಖೆಯಲ್ಲೆಲ್ಲ ಹೊರಗೆ ಒಳಗಡೆ ಗೇಟ್ನ ಒದಿತಕ್ಕಂಥ ಒಂದು ಅದೇ ಹೇಳಿದೆವಲ್ಲ, ಯಾರೇ ಇದ್ರು ಕೂಡ ಪೊಲೀಸರು ಕ್ರಮ ಕೈಗೊಳ್ತಾರೆ. ಭದ್ರತಾ ವೈಫಲ್ಯ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ. ಹೇಳಿದ್ವಿ, ಅದನ್ನು ಪೊಲೀಸರು ತನಿಖೆ ಮಾಡಬೇಕು, ನಾವಲ್ಲ. ಅವರು ಮಾಡಲಿಕ್ಕಾಗಲ್ಲ, ನಾನು ಮಾಡಲಿಕ್ಕಾಗಲ್ಲ. ಪೊಲೀಸರು ತಪ್ಪಿದ್ರೆ ಈಗ ಹೇಳಿದ್ದೇನೆ, ಕ್ರಮ ಕೈಗೊಳ್ತಾರೆ. ಇಲ್ಲ, ಅದೇ ಹೇಳಿದಿಲ್ಲ, ಪೊಲೀಸರು ತನಿಖೆ ಮಾಡಬೇಕು, ಮಾಡಿದಾಗ ಅಷ್ಟೇ. ನೀವು ಇಲ್ಲಿ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು, ಬೆಳಗಾವಿ SP ಲಿಮಿಟ್ಸಿಗೆ ಬರುತ್ತೆ, ಏನು ಸೂಚನೆ ಕೊಡ್ತೀರಾ? ಹೇಳಿದ್ವಿ ಅಲ್ಲ, ಯಾರೇ ಇದ್ರು ಕೂಡ ಅವ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಪೊಲೀಸರು. ಯಾರೇ ತಪ್ಪು ಮಾಡಿದ್ದಾರೆ, ಈ ರೀತಿ ಒಳಗೆ ನುಗ್ಗಿದ್ದಾರೆ, ಅವ್ರ ಮೇಲೆ ಖಂಡಿತವಾಗಿ ಪೊಲೀಸರು ಕ್ರಮ ಕೈಗೊಳ್ತಾರೆ. ಸಚಿವರಾಗಿ ಏನು ಹೇಳ್ತೀರಾ? ಮಾಡಿದಾರದ್ರ ಬಗ್ಗೆ ಪೂರ್ಣ ಗೊತ್ತಿಲ್ಲ, ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಅದು ಪೊಲೀಸರು ತನಿಖೆ ಮಾಡ್ತಾರೆ. ಅವ್ರು ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಗೊತ್ತಿಲ್ಲ, ಕೊಟ್ಟರೆ ತನಿಖೆ ಮಾಡ್ತಾರೆ. ಅಲ್ಲೇ ಮಾಡಿದವ್ರ ಮೇಲೂ ಕೂಡ ಕ್ರಮ ಕೈಗೊಳ್ತೀರಾ? ಖಂಡಿತ ಮಾಡೇ ಮಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರು ಏಕಾಏಕಿ ಈ ರೀತಿ ಸುವರ್ಣಸೌಧಕ್ಕೆ ನುಗ್ಗಿ ಇಲ್ಲಿ ಧಿಕ್ಕಾರ ಕೂಗೋದು, ಮಲೆ ಬೆದರಿಕೆ ಹಾಕೋದು, ಇದು ಏನು ಸರ್, ಏನು ಸಂದೇಶ ಹೋಗುತ್ತೆ ಅಂತ ನೋಡೋಣ. ಅದ್ರ ಬಗ್ಗೆ ಪೊಲೀಸರ ಕ್ರಮ ಅಷ್ಟೇ ಹೇಳ್ಬೋದು, ಯಾಕಂದ್ರೆ ನನಗೂ ಪೂರ್ಣ ಮಾಹಿತಿ ಇಲ್ಲ. ಅದು ಬೆಳಗ್ಗೆ ಆಗಿದೆ, ಅದು ಪರಿಷತ್ನಲ್ಲಿ ಆಗಿದೆ, FIR ಕೂಡ ಆಗಿದೆ, ಬಂಧನ ಕೂಡ ಆಗಿದೆ. ಇನ್ನು ಏನಿದ್ರು ಕಾನೂನು ಕ್ರಮ ಅಷ್ಟೇ. ಮುಂದೆ ನ್ಯಾಯಾಲಯ ಇದೆ, ಪೊಲೀಸ್ ಇಲಾಖೆ ಇದೆ. ಸೊ ಅವರು ಮಾತ್ರ ಅದನ್ನು ಹ್ಯಾಂಡಲ್ ಮಾಡಬೇಕು. ಈಗ ನಮ್ಮ ಕೈಯಲ್ಲಿ ಏನೂ ಇಲ್ಲ. ಈಗ ಚಂದ್ರರಾಜ್ ಅಡ್ಡಿಹೊಳಿ ಅವರು ಕೂಡ ಆ ಸ್ಥಳದಲ್ಲಿದ್ದರು ಸರ್. ಸಿಟಿ ರವಿ ಮೇಲೆ ಹಲ್ಲೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಅವರು ಸ್ಥಳದಲ್ಲಿ ಇದ್ರು, ಅವರೇ